ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ ಗುರೂಜಿ. ನೀವು ನೋಡ್ತಾ ಇದ್ದೀರಿ ಯೂಟ್ಯೂಬ್ ಚಾನಲ್ ಜ್ಞಾನ ಸಂಪದ ವಾಹಿನಿ. ಅದರಲ್ಲಿ ಶ್ರೀನಿವಾಸ ಗುರೂಜಿಯ ಜುಲೈ ತಿಂಗಳು ಮಾಸ ಭವಿಷ್ಯ. ಜುಲೈ ತಿಂಗಳು ಮಾಸ ಭವಿಷ್ಯದಲ್ಲಿ ನಾನು ತೆಗೆದುಕೊಂಡಿರುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏನಾದರೂ ಬದಲಾವಣೆಗಳಾಯ್ತಾ ಗುರುಗಳೇ? ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಅಂಥ ಯಾವ ಬದಲಾವಣೆಗಳು ನಿಮ್ಮನ್ನು ನೋಡೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಪಂಚಮದಲ್ಲಿ ಶನಿ, ಅತಿಯಾದಂಥ ಕೋಪದ ವಾತಾವರಣ, ಆತುರದ ನಿರ್ಧಾರಗಳು. ಅತಿಯಾದಂಥ ಕೋಪದ ವಾತಾವರಣ, ಆತುರದ ನಿರ್ಧಾರಗಳು ನಿಮಗೆ ಅದೇ ದೊಡ್ಡ ಮಾರಕವನ್ನಾಗಿ ಮಾಡಿಕೊಡುತ್ತೆ. ಸಪ್ತಮದಲ್ಲಿ ಶುಕ್ರನ ದೃಷ್ಟಿ, ಹಣಕಾಸಿನ ಏರಳವಾದಂತಹ ಮೋಸದ ವಾತಾವರಣ, ಹಣಕಾಸಿನಲ್ಲಿ ಮೋಸ ಹೋಗುವಂತಹ ವಾತಾವರಣಗಳು ವೃಶ್ಚಿಕ ರಾಶಿಯವರಿಗಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಅಷ್ಟಮದಲ್ಲಿ ಗುರು ಬರೋದ್ರಿಂದ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುತ್ತೆ. ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಅಡೆತಡೆಗಳಾಗುತ್ತೆ, ತೊಂದರೆಗಳು, ತಾಪತ್ರೆಗಳಾಗುತ್ತೆ. ಯಾವುದೇ ಪ್ರಯತ್ನಿಸಿದ ಕೆಲಸಗಳಲ್ಲಿ ತುಂಬ ಅನಾನುಕೂಲಗಳನ್ನು ನೋಡುವಂತಹ ವಾತಾವರಣ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಮತ್ತು 9ನೇ ಮನೆಯಲ್ಲಿ ನಿಮಗೆ ರವಿ ಮತ್ತು ಬುಧ, ಇದು ನಿಮಗೆ ಯೋಗ ಫಲ. ನಿಮ್ಮ ಎಷ್ಟೇ ಕಷ್ಟಗಳು ಬಂದರೂ ಸಹ ಎದುರಿಸುವಂತಹ ಚಾಕುಚಕ್ಯತೆ, ಎದುರಿಸುವಂತಹ ಬುದ್ಧಿ ಚಾತುರ್ಯತೆ ಇದೆಲ್ಲವೂ ನಿಮಗಿದೆ. ಏನು ಯೋಚನೆ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಸೊಲ್ಯೂಷನ್ ಹುಡಿಕೊಳ್ಳಬೇಕು, ಸಮಸ್ಯೆಗಳಿಂದ ಹೆಂಗೆ ನಾವು ವಿಮುಕ್ತರಾಗಬೇಕು, ಯಾರು ಒಳ್ಳೆಯರು ಯಾರು ಕೆಟ್ಟವರು, ಇದೆಲ್ಲವೂ ಆಲೋಚನೆ ಮಾಡುವಂಥ, ಗ್ರಹಿಸುವಂಥ ಶಕ್ತಿ, ಗ್ರಹಣ ಶಕ್ತಿ, ಗ್ರಹಿಕಾ ಶಕ್ತಿ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗಿರುತ್ತೆ. ಅದು ನಿಮಗೆ ಒಂದು ರೀತಿಯಾದಂಥ ವರದಾನ ಅಂತ ಹೇಳ್ಬೋದು. ಬುಧ ಗ್ರಹಣ ಯೋಗ ತುಂಬ ಚೆನ್ನಾಗಿದೆ ನಿಮಗೆ. ಬುಧನ ಯೋಗ ನಿಮಗೆ ಆಲೋಚನೆ ಮಾಡುವಂಥ ಶಕ್ತಿ ಇದೆಯಲ್ಲ, ಅದೇ ನಿಮಗೆ ಉತ್ತಮವಾದಂತಹ ಒಂದು ರೀತಿಯಾದಂಥ ದೊಡ್ಡ ಮಟ್ಟದ ವರದಾನ. ಅದ್ರ ಜೊತೆಲಿ ನಿಮಗೆ ರವಿಯೂ ಸಹ ಸೇರಿಕೊಂಡಿರೋದ್ರಿಂದ ನಿಮಗೆ ಕೀರ್ತಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಒಳ್ಳೆಯತನ, ನೀವು ಎಷ್ಟೇ ಜನ ಏನೇ ಅಂದ್ಕೊಂಡ್ರು ಅದನ್ನು ಹೊಗಳುವಂಥ, ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಮಾತನಾಡುವಂಥ ವ್ಯಕ್ತಿಗಳಂತೂ ಒಂದು ಪಂಗಡ ಖಂಡಿತವಾಗಿ ನಿಮಗೆ ಸಿಗ್ತಾರೆ. ಅವರಿಂದ ನಿಮಗೆ ಉತ್ತಮವಾದಂತಹ ನೆರವು ಸಿಗುವಂಥ ವಾತಾವರಣಗಳು ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ನಂತರದಲ್ಲಿ ದಶಮ ಸ್ಥಾನದಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ಎಷ್ಟೇ ಸಮಸ್ಯೆಗಳು, ಗೊಂದಲಗಳು ಏನೇ ಇದ್ದರೂ ಸಹ ಆರೋಗ್ಯ ನಿಮ್ಮನ್ನು ಕಾಪಾಡುತ್ತೆ. ದೃಢಕಾಯವಾದಂಥ ಆರೋಗ್ಯ ಇರುತ್ತೆ. ಇದೆಲ್ಲವೂ ಸಹ ನಿಮಗೆ ಬೆನಿಫಿಟ್ ಇರುತ್ತೆ. ನಿಮಗೆ ಗುರು ಮತ್ತು ಶನಿ ಮತ್ತು ಗುರುವಿನ ಬಲ ಇಲ್ಲದಲೇ ಇದ್ದಾಗ ನಿಮಗೆ ವರದಾನವಾಗಿ ಬರುವಂಥದ್ದೇ ರವಿ ಮತ್ತು ಬುಧ ಮತ್ತು ಕುಜಗ್ರಹ. ಇವರನ್ನ ಉಪಾಸನೆ, ನಿಮ್ಮ ರಾಶಿಯಾಧಿಪತಿ ಬಂದು ಕುಜಗ್ರಹನೇ ಆಗಿರ್ತಾರೆ. ಕುಜಗ್ರಹ ಅಧಿಪತಿಯಾಗಿದ್ದ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು, ಪ್ರತಿ ಮಂಗಳವಾರ ಸಾಧ್ಯವಾದರೆ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಅದನ್ನು ಮಾಡಿ ಅನುಕೂಲಕರವಾದಂಥ ವಾತಾವರಣಗಳು ಸಿಗುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ. ಭಗವಂತ ನಿಮಗೆ ಒಳಿತನ್ನು ಮಾಡಿ.